ಮತದಾರರಿಗೆ ಗ್ಯಾರಂಟಿ ಶಾಕ್ ಅನ್ನ ಕೊಟ್ಟಿದ್ಯಾ ಕಾಂಗ್ರೆಸ್ ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೂ ಗ್ರಾಸವಾಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ ಆದ ಮೇಲೆ ಕಾಂಗ್ರೆಸ್ನ ಗ್ಯಾರಂಟಿ ಕತೆ ಏನು ಅನ್ನುವಂತಹ ಸುದ್ದಿ ಕೂಡ ಎಲ್ಲೆಡೆ ಓಡಾಡ್ತಾ ಇದೆ. ನಮಗೆ ಅಭಿವೃದ್ಧಿ ಬೇಕು, ಗ್ಯಾರಂಟಿ ಬೇಡ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಇಷ್ಟೊಂದು ಗ್ಯಾರಂಟಿಯನ್ನ ಕೊಟ್ರೆ ನಿಜಕ್ಕೂ ಕಷ್ಟ ಆಗುತ್ತೆ ಅಂತ ಕಾಂಗ್ರೆಸ್ ನಲ್ಲಿ ಇರುವವರೇ ಕೂಡ ಈ ಗ್ಯಾರಂಟಿ ಬಗ್ಗೆ ಚಕಾರವನ್ನ ಎತ್ತುತ್ತಾ ಇದ್ದಾರೆ. ಅಂತಂದ್ರೆ ಗ್ಯಾರಂಟಿಗಳೇ ಜಾಸ್ತಿ ಆಗ್ತಾ ಇದೆ. ಗ್ಯಾರಂಟಿ ಒಳ್ಳೇದೆ, ಆದ್ರೆ ಅದು ರಿಸ್ಕ್ ತಗೊಳ್ತಿದೀವ ನಾವು ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಇದ್ದವರೇ ಕೂಡ ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಏನಂತಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಏನಿದೆ ಅಲ್ವಾ, ಈ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಇದು ಈಗ ಜಾರಿಯಲ್ಲಿ ಇದೆಯಾ ಅನ್ನುವಂತಹ ಸುದ್ದಿ. ಯಾಕಂತಂದ್ರೆ ಹಲವಾರು ಜನಸಾಮಾನ್ಯರು ಅಂದ್ಕೊಂಡ್ಬಿಟ್ಟಿದ್ದಾರೆ ಲೋಕಸಭಾ ಎಲೆಕ್ಷನ್ ಬರ್ತಿದೆ, ಹಲವಾರು ಗ್ಯಾರಂಟಿಗಳು ಬರ್ತಿದೆ, ಅದು ಲೋಕಸಭಾ ಎಲೆಕ್ಷನ್ ವರೆಗೆ ಮಾತ್ರ ಸೀಮಿತನ, ಮುಂದೆ ಏನು ಗ್ಯಾರಂಟಿ ಇರಲ್ವಾ ಅಂತ ಅವರು ಯೋಚನೆ ಮಾಡುವಂತಹ ಸಂದರ್ಭದಲ್ಲೇ ಡಿಸಿಎಂ ಶಾಸಕರು ಒಂದು ಹೇಳಿಕೆಯನ್ನ ಬಿಟ್ಟಿದ್ದಾರೆ. ನಿಮಗೆ ಅಕ್ಷತೆ ಇಷ್ಟನೋ ಗ್ಯಾರಂಟಿ ಇಷ್ಟನೋ ನೀವೇ ನಿರ್ಧಾರ ಮಾಡಿ ಅಂತ ಅವರು ಹೇಳಿದ್ದಾರೆ. ಅಂತಂದ್ರೆ ಅಕ್ಷತೆ ಅಂತಂದ್ರೆ ರಾಮ ಮಂದಿರದ ವಿಚಾರವಾಗಿ ಇವರು ಮಾತನಾಡಿದ್ದಾರೆ ಅಂತ ಪರೋಕ್ಷವಾಗಿ ಗೊತ್ತಾದ್ರೂ ಕೂಡ ಇನ್ನೊಂದು ವಿಚಾರ ಅಂದ್ರೆ ಗ್ಯಾರಂಟಿ. ಇದು ಗ್ಯಾರಂಟಿ ಕಾಂಗ್ರೆಸ್ ಅವರು ಕೊಟ್ಟಿರುವಂತಹ ಗ್ಯಾರಂಟಿ. ನಿಮ್ಗೆ ಕಾಂಗ್ರೆಸ್ ಅವರ ಗ್ಯಾರಂಟಿ ಬೇಕೋ, ಅಕ್ಷತೆ ಕಾಳು ಬೇಕೋ, ನೀವೇ ಯೋಚನೆ ಮಾಡಿ. ನಾನು ಇದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳ ಹತ್ರ ಹಾಗೆ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರನೂ ಕೂಡ ನಾನು ಮಾತನಾಡಿದ್ದೇನೆ. ಲೋಕಸಭಾ ಇಲೆಕ್ಷನ್ ನಲ್ಲಿ ನಾವು ಅಂದುಕೊಂಡಿರುವಂತಹ ನಂಬರ್ಸ್ ಅಂದ್ರೆ ಅವ್ರು ಒಂದು 20 ಅನ್ಕೊಂಡಿರ್ಬೋದು, ಅದು 19 ಅನ್ಕೊಂಡಿರ್ಬೋದು, ಯಾರಿಗೊತ್ತು 28 ಅಂತಾನೆ ಅನ್ಕೊಂಡಿರ್ಬೋದು. ನಾವ್ ಅನ್ಕೊಂಡಿರುವಷ್ಟು ನಂಬರ್ಸ್ಗಳು ಸೀಟ್ ಬಂದಿಲ್ಲ ಅಂತಂದ್ರೆ ಜನಸಾಮಾನ್ಯರಿಗೆ ನಾವು ಕೊಟ್ಟಿರುವಂತಹ ಗ್ಯಾರಂಟಿಗಳು ಇಷ್ಟ ಆಗಿಲ್ಲ ಅಂತ ಅರ್ಥ. ಅವರಿಗೆ ಅಕ್ಷತೆ ಕಾಳೆ ಬೇಕು ಅಂತ ಅರ್ಥ. ಈ ಕಾರಣಕ್ಕೋಸ್ಕರ ನಾವು ಕೂಡ ಒಂದು ಮಂದಿರವನ್ನ ಕಟ್ಟಿ ಅಕ್ಷತೆ ಕಾಳನ್ನ ಕೊಡ್ತೀವಿ ಅಂತ ಹೇಳಿ ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಪರೋಕ್ಷವಾಗಿ ನಿಮ್ಗೆ ಗ್ಯಾರಂಟಿಗಳ ಅಗತ್ಯ ಇಲ್ವಾ, ಹಾಗಾದ್ರೆ ಯಾಕೆ ನೀವು ಬಿಜೆಪಿಯನ್ನೇ ಗೆಲ್ಸೋದಾದ್ರೆ ನಾವು ಗ್ಯಾರಂಟಿ ಕೊಟ್ಟು ಏನು ಪ್ರಯೋಜನ ಅಂತ ಪರೋಕ್ಷವಾಗಿ ಇವರು ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಅವರನ್ನ ನಾವು ಅನ್ಕೊಂಡಿರೋ ಸೀಟ್ ನಮಗ್ ಬಂದಿಲ್ಲ ಅಂತಂದ್ರೆ ಗ್ಯಾರಂಟಿಗಳನ್ನ ಕೊಟ್ಟು ಏನು ಪ್ರಯೋಜನ ಅಂತ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಲ್ಲಿ ಏನಿದೆ ಗ್ಯಾರಂಟಿಗಳು, ಈ ಗ್ಯಾರಂಟಿಗಳನ್ನ ಜನಸಾಮಾನ್ಯರಿಗೆ, ಬಡವರಿಗೆ, ಬಗ್ರಿಗೆ ಕೊಡ್ತಾ ಇರೋದು, ಇದನ್ನ ಕಿತ್ಕೊಳ್ಳಲ್ಲ ಅಂತಾನು ಹಲವಾರು ಜನ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲೇ ಎಚ್.ಸಿ. ಬಾಲಕೃಷ್ಣ ಅವರು ಇಂಥದ್ದೊಂದು ಹೇಳಿಕೆಯನ್ನ ನೀಡಿರೋದು ನಿಜಕ್ಕೂ ರಾಜ್ಯದ ಜನರಿಗೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಅವರು ಆ ನಿಟ್ಟಿನಲ್ಲಿ ಕೆಲವೊಂದು ಯೋಜನೆಗಳನ್ನ, ಗ್ಯಾರಂಟಿಗಳನ್ನ ಕೊಟ್ಟಿರಬಹುದು. ಇವರು ಈ ತರ ಮಾತನಾಡಿದ್ರೆ ಅಂದ್ರೆ ಅಕ್ಷತೆ ಕಾಳು ನಿಮಗೆ ಮುಖ್ಯ ಅಂತ ಆದರೆ ನಾವು ಗ್ಯಾರಂಟಿಯನ್ನ ಕೊಟ್ಟು ಏನು ಪ್ರಯೋಜನ ಅಂತ ಇವರು ಕೇಳೋದೇ ಆದ್ರೆ ಬಾಲಕೃಷ್ಣ ಅವರು, ಇದು ಯಾವ ಮಟ್ಟಿಗೆ ಸರಿ ಅನ್ನೋದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನೊಂದು ಕಡೆ ವಿಜಯೇಂದ್ರ ಅವರು ಒಂದು ಮಾತನ್ನ ಹೇಳ್ತಾರೆ. ಬಾಲಕೃಷ್ಣ ಅವರು ನಿಜಕ್ಕೂ ಕೂಡ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಮತದಾರರಿಗೆ. ನಿಮ್ಗೆ ಅಕ್ಷತೆ ಬೇಕು, ಗ್ಯಾರಂಟಿ ಬೇಕು, ಅಕ್ಷತೆ ಬೇಕು, ಗ್ಯಾರಂಟಿ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ನಿಜಕ್ಕೂ ಅವರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಆತರ ಎಲ್ಲ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅವರು ಹೇಳ್ತಿದ್ದಾರೆ ನಮಗೆ ಗ್ಯಾರಂಟಿಗಳ ಅವಶ್ಯಕತೆ ಇಲ್ಲ, ನಮಗ್ ಬೇಕಾಗಿದ್ದು ರಾಜ್ಯದ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡಿ, ರಾಜ್ಯ ಸರ್ಕಾರ ಅಭಿವೃದ್ಧಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾನೆ ಇದೆ. ಕಾಂಗ್ರೆಸ್ ಅವರು ಏನು ಗ್ಯಾರಂಟಿ ಕೊಟ್ಟರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿರುವಂತಹ ಇದೇ ಸಂದರ್ಭದಲ್ಲಿ ಬಾಲಕೃಷ್ಣ ಅವರು ಆಡಿರುವಂತಹ ಮಾತು ಏನಾದ್ರೂ ತೊಂದರೆಗೆ ಸಿಕ್ಕಾಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹಾಗಾದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ಗ್ಯಾರಂಟಿಗಳ ಆಯುಷ್ ಕೂಡ ಮುಗಿದು ಹೋಗುತ್ತಾ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತಂದ್ರೆ ಕಾಂಗ್ರೆಸ್ ಅವರು ಯಾವುದೇ ಕಾರಣಕ್ಕೂ ಹೇಳಿಲ್ಲ ಗ್ಯಾರಂಟಿಗಳು ಅಲ್ಲಿಗೆ ಮುಗಿದು ಹೋಗುತ್ತೆ ಅಂತ. ಈಗ ಬಾಲಕೃಷ್ಣ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತಂದ್ರೆ ಇವಾಗ ನಾವ್ ಅನ್ಕೊಂಡಿರುವಷ್ಟು ಸೀಟ್ ಬಂದಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಕೊಟ್ಟು ಏನ್ ಪ್ರಯೋಜನ, ನಮ್ಮನ್ನ ಇಷ್ಟ ಪಡಲ್ಲ ಅಂತ ಅಲ್ವಾ ಜನ ಅರ್ಥ ಅನ್ನುವಂತಹ ಮಾತನ್ನ ಇವರು ಆಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.